ಮುಖ್ಯವಾದದ್ದು. ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳನ್ನ ನೋಡಿ ನಾವು ಎಂಟರ್ಟೈನ್ ತಗೊಂಡಿದೀವಿ. ಸೊ ಈಗ ಹೊಸ ಚಿತ್ರ ಅವ್ರ ಮಗನ್ಗೆ ಮಾಡ್ತಿದ್ದಾರೆ. ಸೊ ಸೂಪರ್ ಡೂಪರ್ ಆಗಿ ಮಗನ್ನ ತಯಾರಿ ಮಾಡಿ ಅದಾದ ನಂತರ ಸಾನಿಯಾ ಮೇಡಮ್ ಮತ್ತೆ ಸರ್ ಇವತ್ತು ಗೌರಿ ಸಿನಿಮಾದ ಪ್ರಮೋಷನ್. ಇದು ಪ್ರಮೋಷನ್ ಅಲ್ಲ, ಇದು ದೊಡ್ಡ ಸೆಲೆಬ್ರೇಷನ್. ಸೊ ಅದಕ್ಕೆ ಬರಲಿ ಜೋರದ ಚಪ್ಪಾಳೆ. ಸರ್ ಸಿನಿಮಾ ಬಗ್ಗೆ ಪ್ಲೀಸ್ ಒಂದ್ 2 ಮಾತು ಸರ್. ನಾಚಿಕೆ ಇಲ್ಲ, ಯಾಕೆ ಲಿಫ್ಟ್ ಮಾಡಿದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ ಕಾರ್ಯಕ್ರಮ. ಅಟ್ಲೀಸ್ಟ್ 1 ಲಿಫ್ಟ್ ಬೇಕಲ್ಲ. ಎಲ್ಲ MES ಎಲ್ಲ ಸುಂದರವಾದ ಹುಡುಗಿಯರೇ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರುವಂತ, ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ. ನಮ್ಗೆ ನಾವು ಎಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ, ಪುರುಷರಿಗೆ, ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹುನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆ ಆಗಿ ಅವನು ಹೀರೋಯಿನ್ ಜೊತೆ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ. ಆ ತರ ನಮ್ಮೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರ್ಸಿದೀವಿ. ಅವರು ಎಂಜಾಯ್ ಮಾಡ್ತಾ ಇದಾರೆ ವಾಪಸ್ ಕಾಲೇಜ್ ಲೈಫ್ ನ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾಧ್ಯಮದ, ನನ್ನ ಕುಟುಂಬದವರೇ, ನನ್ನ ಗೆಳೆಯರೇ, ಸ್ನೇಹಿತರೆ, ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ. ಈ ತರ ಒಂದು ಅಕೇಶನ್ ಅಲ್ಲಿ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು MES ಅಲ್ಲಿ ಈ ತರ ಒಂದು ಸಮಯ ಕಳೆಯೋದಿದೆಯಲ್ಲ, ಅಪರೂಪ ಇದು. ಈ ತರ ಒಂದು ಅವಕಾಶ ಸಿಗೋದು. ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು. ನಮ್ಮ ತಂದೆಗೆ ಆಗ ಕೆಲಸ ಇರಲಿಲ್ಲ, ತುಂಬಾ ಕಷ್ಟ ಒಂದು ಪಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು. ನಮ್ಮ ತಾಯಿ ಕೆಲಸ ಇರಲಿಲ್ಲ. ಸೊ ಆ ತರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ದು. ಮತ್ತೆ ಇವತ್ತು ನೀವೆಲ್ಲ ಒಂಥರ ನಿಮ್ಮ ಅಪ್ಪ ಅಮ್ಮ ಒಬ್ಬ ಕಷ್ಟಪಟ್ಟು ಬೆವರು ಸುರಿಸಿ ಜನ್ಮ ಕೊಟ್ಟರು ನಿಮ್ಮಮ್ಮ. ಇವತ್ತು ಇಲ್ಲಿ ಒಂದು ಅನುಕೂಲವಾಗಿ ಮತ್ತೆ ಈ ತರ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ. ಅದಕ್ಕೆಲ್ಲ ನಿಮ್ ಗುರುಗಳಿದ್ದಾರೆ. ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮಗೋಸ್ಕರ ಮಾಡುವುದು ಒಂದು ಒಳ್ಳೆ ಸಂದೇಶ ಇದೆ. ಒಂದು ಅದ್ಭುತವಾಗಿ ನಟಿಸಿದ್ದಾರೆ ಇಬ್ರು, ಸಾನಿಯಾ ಮತ್ತು ಸಮರು, ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ. ಒಂದು ಅವಕಾಶ ಸಿಕ್ಕಿದೆ. ಮತ್ತು ತಂತ್ರಜ್ಞರು, ತುಂಬಾ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟರು ನಟಿಯರಿದ್ದಾರೆ. ಸಂಗೀತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಂದೇಶ ಕೂಡ ಇದೆ. ನೀವಷ್ಟೇ ಅಲ್ಲ, ನಿಮ್ಮ ಗುರುಗಳನ್ನು ಕರ್ಕೊಂಡು ಹೋಗಿ. ಯಾಕೆ ಅಂತಂದ್ರೆ ಆ ತರ ಒಂದು ಸಂದೇಶ ಇದೆ. ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು. ಥ್ಯಾಂಕ್ಸ್ ನಿಮಗೆ ಹೇಳ್ಬೇಕು ಸರ್, ಇಷ್ಟು ಒಳ್ಳೆ ಚಿತ್ರಣ ನಮಗ್ ಕೊಟ್ಟಿರೋದಕ್ಕೆ. ಬಟ್ ಇದ್ರ ಮಧ್ಯದಲ್ಲಿ ಒಂದು ಸ್ಮಾಲ್ ಏನಂದ್ರೆ, ಎಲ್ರು ಕೈ ಮುಂದೆ ಮಾಡಿ. ಎಲ್ಲ ಕೈ ಮುಂದೆ ಮಾಡ್ರು. ಯಾಕ್ರು ಜಾಗ ಇಲ್ವಾ? ಕೈ ಮುಂದೆ ಮಾಡೋಕೆ ಜಾಗ ಇಲ್ವಾ? ಕೈ ಬರುತ್ತೆ. ಇಳಿಲ್ಲ ಹಿಂಗೆ. ಓಕೆ, ಸೊ ಇವ್ರು 3 ಜನ ಮೇನ್ ಪರ್ಸನ್ಸ್ ನಮ್ಮ ಗೌರಿ ಸಿನಿಮಾಗೆ. ಸೊ ಅವ್ರ ಮುಂದೆ ನಾವೆಲ್ಲರೂ ಕೂಡ ಪ್ರಾಮಿಸ್ ಮಾಡೋಣ. ನಾ ಹೇಳಿದ್ದನ್ನ ರಿಪೀಟ್ ಮಾಡ್ಬೇಕು ಸರ್. ಇದು ಪ್ರಮಾಣ ವಚನ ಸ್ವೀಕರಣೆ ಸರ್ ಈಗ ನಿಮ್ ಮುಂದೆ. ಓಕೆನಾ? ಸೊ ಎಸ್, ಎಲ್ರು ಕೈ ಮುಂದೆ ಮಾಡಿ ಪ್ಲೀಸ್. ಅಟ್ಲೀಸ್ಟ್ ನನಗೆ ಕಾಣಿಸೋ ಜನನಾದ್ರು. ಎಸ್, ಓಕೆ. ಸೊ ಈ ಸಿನಿಮಾನ ಜೋರ ಕಂಡ್ರು. ಟಿಕೆಟ್ ಸಿಗದೆ ಇದ್ರು ಬ್ಲಾಕ್ ಟಿಕೆಟ್ ತಗೊಂಡು ಬೇಡ ಟಿಕೆಟ್ ಸಿಗದೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಅಂತ ಪ್ರಮಾಣ ವಚನ ಮಾಡಿ ಸಾಕು. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಇದು ನನ್ನ ಫ್ರೆಂಡ್ ಮೇಲೆ ಆಣೆ, ನನ್ನ ಲವರ್ ಮೇಲೆ ಆಣೆ, ನನ್ನ ಮೇಲೆ ಆಣೆನಾ. ಒಳ್ಳೆ ಭವಿಷ್ಯ ಇದೆ ಎಲ್ರಿಗೂ. ಪ್ಲೀಸ್ ಎಲ್ಲ ದಯವಿಟ್ಟು ನೋಡಿ ಸಿನಿಮಾನ. ಯಾಕೆಂದ್ರೆ ಅವರೇ ಹೇಳಿದ್ದಾರೆ ಟೀಚರ್ಸ್ ನೋಡ್ಬೋದು ಅಂಡ್ ಸ್ಟೂಡೆಂಟ್ಸ್ ನೋಡ್ಬೋದು ಅಂತ. ಒಂದಿನ ಇಡೀ ಕಾಲೇಜು ಮಾಸ್ ಬಂಕ್ ಹಾಕೋಗಿ ನೋಡ್ಬಿಡಿ. ಏನಂತೀರಾ? ಪ್ರಾಮಿಸ್ ಸಿಕ್ಕಾಗಿದೆ ಸರ್. ಸೊ ಈಗ ಓಕೆ, ಇನ್ನೊಂದು ಟ್ವಿಸ್ಟ್. ಈಗ ನೀವು ಸಮಜಿತ್ ಸರ್ ಎಷ್ಟು ಕ್ಯೂಟ್ ಆಗಿ ಹ್ಯಾಂಡ್ಸಮ್, ಟಾಲ್ ಅಂಡ್ ಹ್ಯಾಂಡ್ಸಮ್ ಅಲ್ಲ? ಈಗ ತುಂಬಾ ಜನ ಹುಡುಗಿರಿಗೆ ಅನ್ಸ್ತಿರ್ಬೋದು ಅವ್ರು ಹಾಕಿರೋ ಜಾಕೆಟ್ ಇಲ್ಲ ವಾಚ್ ಏನಾದ್ರೂ ನಂಗೆ ಬೇಕಲ್ಲ ಗಾಡ್ ಅಂತ ಅನ್ಕೋತಾ ಇರ್ತೀರಲ್ಲ. ಎಸ್ ಎಸ್ ಐ ನೋ. ಅದಕ್ಕೆ ಈಗ ಒಂದು ಗೇಮ್ ಆಡೋಣ. ಈ ಗೇಮ್ ಅಲ್ಲಿ ಟ್ವಿಸ್ಟ್ ಇದೆ. ಒಂದು ಆ ಜಾಕೆಟ್ ಇರುತ್ತೆ, ಐ ಜಾಕೆಟ್. ಸೊ ಆ ಐ ಜಾಕೆಟ್ ಅಲ್ಲಿ ಒಂದು ಜಾಕೆಟ್ ಅಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್ ಇರುತ್ತೆ. ಆ ಡೇಟ್ ಪೇಪರ್ ಯಾರಿಗೆ ಸಿಗುತ್ತೋ ಅವರಿಗೆ
ಜಾಕೆಟ್ ಸಿಗುತ್ತೆ. ಈ ಕಾಂಟೆಸ್ಟ್ ಆಡೋದಕ್ಕೂ ಮುಂಚೆ, ಯಾಕೆಂದ್ರೆ ರಿಲೀಸ್ ಡೇಟ್ ಆಗ್ಲೇ ಪಾಕೆಟ್ ಅಲ್ಲಿ ಇದೆ, ಸೊ ಅದಕ್ಕೂ ಮುಂಚೆ ನಮ್ಮ ಪತ್ರಕರ್ತರ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ ಒಂದು ರಿಲೀಸ್ ಡೇಟ್ ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಆ ಪಾಕೆಟ್ ಅಲ್ಲಿ ಇರೋದನ್ನ ತೋರಿಸ್ತೀವಿ. ಪೂಜಾ